ಅಮೋಘ್ ವಾರ್ತೆಗಳಿಗೆ ಸ್ವಾಗತ. ನಾನು ಶಿಲ್ಪಾ. ಈಗ ಹೆಡ್ಲೈನ್ಸ್. ಭವಾನಿ ರೇವಣ್ಣ ಕಾರಿನ ಚಾಲಕ ಅಜಿತ್ ಸಂಬಂಧಿಕನ ಮನೆಗೆ ನುಗ್ಗಿ ಹಲ್ಲೆ. ಡೆಂಗ್ಯೂ ಹರಡದಂತೆ ಮೊದಲೇ ಎಚ್ಚೆತ್ತುಕೊಳ್ಳಿ, ರೋಗದಿಂದ ಮುಕ್ತಿ ಪಡೆಯಲು ಎಲ್ಲ ಇಲಾಖೆಗಳ ಸಹಕಾರ ಕೇಳಿದ ಡಿಎಚ್ಒ ಶಿವಸ್ವಾಮಿ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಅಪ್ಪ ಅಮ್ಮನ ಪಾತ್ರ ಬಹಳ ಮುಖ್ಯ, ಶಾಸಕ ಎಚ್ಪಿ ಸ್ವರೂಪ್. ಮತ್ತು ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ವಾರ್ತೆಗಳ ವಿವರ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಪೊಲೀಸರಿಗೆ ಬೇಕಾಗಿರುವ ಭವಾನಿ ರೇವಣ್ಣ ಅವರ ಕಾರು ಚಾಲಕ ಅಜಿತ್ ಮನೆ ಮೇಲೆ ಕಳೆದ ಕೆಲವು ದಿನಗಳಿಂದ ದುಷ್ಕರ್ಮಿಗಳು ದಾಳಿ ನಡೆಸುತ್ತಿದ್ದಾರೆ. ಮನೆಗೆ ಕಲ್ಲು ಎಸೆಯುತ್ತಿದ್ದ ಆರೋಪಿಗಳು ಇದೀಗ ರಾತ್ರಿ ವೇಳೆ ಮನೆಗೆ ನುಗ್ಗಿ ಅಜಿತ್ನ ಅಕ್ಕನ ಮಗ ಮೋಹಿತ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಮನೆಗೆ ನುಗ್ಗಿದ ದುಷ್ಕರ್ಮಿಗಳು ಮನೆ ಮಂದಿಯ ಮುಂದಿಗೆ ಹಲ್ಲೆ ನಡೆಸಿದ್ದಾರೆ ಎಂದು ವರದಿಯಾಗಿದೆ. ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಮೂಡಲಹಿಪ್ಪೆಯಲ್ಲಿ ಅಜಿತ್ ಅವರ ಮನೆಯಿದ್ದು, ಮನೆ ಮೇಲೆ ಕಲ್ಲೆಸೆದಿದ್ದ ಕಿಡಿಗೇಡಿಗಳು ಪರಾರಿಯಾಗಿದ್ದರು. ನಂತರ ಮನೆ ಮೇಲೆ ದಾಳಿ ಮಾಡಿ ಅಜಿತ್ ಸಂಬಂಧಿಗೆ ಹಲ್ಲೆ ಮಾಡಲಾಗಿದೆ. ಹಲ್ಲೆಯಿಂದ ಗಾಯಗೊಂಡಿರುವ ಮೋಹಿತ್ಗೆ ಹೊಳೆನರಸೀಪುರ ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಮನೆಗೆ ನುಗ್ಗಿರುವ 3-4 ಅಪರಿಚಿತ ವ್ಯಕ್ತಿಗಳು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಸಂತ್ರಸ್ತೆಯನ್ನ ಅಪಹರಣ ಮಾಡಿರುವ ಪ್ರಕರಣದಲ್ಲಿ ಭವಾನಿ ರೇವಣ್ಣ ಕಾರು ಚಾಲಕ ತಲೆಮರೆಸಿಕೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣದ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ವಿಚಾರದಲ್ಲಿ ಅಜಿತ್ ವಿರುದ್ಧ ವಾರೆಂಟ್ ಜಾರಿಯಾಗಿದೆ. ಹಲವು ಬಾರಿ ವಾರೆಂಟ್ ಜಾರಿಯಾದರೂ ಎಸ್ಐಟಿ ಮುಂದೆ ಅಜಿತ್ ಹಾಜರಾಗಿಲ್ಲ. ಮೊದಲೇ ಎಚ್ಚೆತ್ತುಕೊಂಡು ನಿಯಮ ಅನುಸರಿಸಿದರೆ ಮಾತ್ರ ಡೆಂಗ್ಯೂ ಕಾಯಿಲೆ ಬಾರದ ಹಾಗೆ ನೋಡಿಕೊಳ್ಳಬಹುದು. ಜೊತೆಗೆ ಎಲ್ಲಾ ಇಲಾಖೆಗಳು ಒಗ್ಗಟ್ಟಿನಿಂದ ಕೈ ಜೋಡಿಸಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದಾಗ ಮಾತ್ರ ಈ ರೋಗದಿಂದ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾ ಶಿವಸ್ವಾಮಿ ಸಲಹೆ ನೀಡಿದರು. ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಡೆಂಗ್ಯೂ ವೈರಸ್ನಿಂದ ಹರಡುವ ರೋಗದ ಬಗ್ಗೆ ಎಚ್ಚರ ವಹಿಸಲು ಹಮ್ಮಿಕೊಳ್ಳಲಾಗಿದ್ದ ಒಂದು ದಿನದ ಕಾರ್ಯಾಗಾರದಲ್ಲಿ ಉದ್ದೇಶಿಸಿ ಮಾತನಾಡಿದ ಅವರು, ಡೆಂಗಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಸಾಕಾಗುತ್ತಿಲ್ಲ. ಜನರಲ್ಲೂ ಕೂಡ ಆತಂಕ ಹೆಚ್ಚಾಗಿ ಕೆಲವರು ತಾಲೂಕು ಆಸ್ಪತ್ರೆ ಇತರ ಕಡೆ ಚಿಕಿತ್ಸೆ ಪಡೆಯದೆ ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಬರುತ್ತಿದ್ದಾರೆ. ಇದರಿಂದಲೇ ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಸಿಗೆ ಕೊರತೆ ಎದುರಿಸುತ್ತಿದೆ. ನಿಯಂತ್ರಣ ಮಾಡುವುದು ಹೇಗೆ? ಇದು ವೈರಸ್ನಿಂದ ಹರಡುವ ರೋಗವಾಗಿದ್ದು ಇದಕ್ಕೆ ಸಂಪೂರ್ಣ ಚಿಕಿತ್ಸೆ ಮಾತ್ರ ಇರುವುದರಿಂದ ಇದನ್ನ ಬರದ ಹಾಗೆ ನೋಡಿಕೊಳ್ಳುವುದು ಉತ್ತಮ. ಈ ಕಾಯಿಲೆ ಬಂದ ಮೇಲೆ ಸಾವು ನೋವುಗಳು ಕೂಡ ಸಂಭವಿಸಬಹುದು. ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಎಚ್ಚರಿಕೆಯಿಂದ ರೋಗ ಹರಡದಂತೆ ನೋಡಿಕೊಳ್ಳಬೇಕೆಂದರು. ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದ್ದು, ಫುಡ್ ಪಾರ್ಕ್ಗಳು ಹೆಚ್ಚಾಗಿದ್ದು, ಎಳನೀರನ್ನ ಕೊಚ್ಚಿ ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ. ಇನ್ನು ಹಳ್ಳಿಗಳಲ್ಲಿ ಕೊಬ್ಬರಿ ಹೊಡೆದು ಅದರ ಚಿಪ್ಪುಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಬಿಟ್ಟಿರುತ್ತಾರೆ. ಹೊಡೆದು ಹೋದ ಮಡಿಕೆ, ಪ್ಲಾಸ್ಟಿಕ್ ಟೈರ್ ಸೇರಿದಂತೆ ಇತರೆ ಸಾಮಗ್ರಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಮತ್ತು ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆಯಿಂದ ಡೆಂಗ್ಯೂ ಹರಡುತ್ತದೆ ಎಂದು ಎಚ್ಚರಿಸಿದರು. ನೋಡ್ತಾ ಇದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚುತ್ತಾ ಇದೆ. ಆಸ್ಪತ್ರೆಗಳಲ್ಲಿ ಹಾಸಿಗೆನೇ ಸಾಕಾಗದಷ್ಟು ಡೆಂಗ್ಯೂಗಳು ಹೆಚ್ಚುತ್ತಾ ಇದೆ. ಜನರಲ್ಲಿಯೂ ಸಹ ಆತಂಕ ಹೆಚ್ಚಾಗಿ ಕೆಲವರು ಈ ತಾಲೂಕು ಹಾಸ್ಪಿಟ್ಲ್ಗಳು ಮತ್ತು CHCಗಳಲ್ಲಿ ಟ್ರೀಟ್ಮೆಂಟ್ ತಗೊಂಡಲ್ಲೇ ನೇರವಾಗಿ ಜಿಲ್ಲಾ ಆಸ್ಪತ್ರೆಗೆ ಬರ್ತಾರದ್ದು ತಮ್ಮ ಗಮನಕ್ಕೂ ಬಂದಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ ಹಾಸಿಗೆ ಕೊರತೆ ಎದುರಿಸ್ತಾ ಇದೆ. ಆಗ್ಲೇನೆ ಇದನ್ನ ನಿಯಂತ್ರಣ ಮಾಡೋದು ಹೇಗೆ? ಇದರಿಂದ ಇದು ಒಂದು ವೈರಸ್ನಿಂದ ಹರಡ್ತಕ್ಕಂಥ ರೋಗ. ಇದಕ್ಕೆ ಸಪೋರ್ಟಿವ್ ಟ್ರೀಟ್ಮೆಂಟ್ ಮಾತ್ರ ಇರೋದ್ರಿಂದ ಇದನ್ನ ಬರ್ದಂಗೆ ನೋಡ್ಕೊಳ್ಳೋದೇ ನಮಗೆ ಬಹಳ ಒಳ್ಳೆಯದು. ಬಂದ ಮೇಲೆ ನಾವು ಈ ಸಾವು ನೋವುಗಳು ಸಹ ಸಂಭವಿಸ್ಬೋದು. ಆದ್ರಿಂದ ಇದನ್ನ ಬರ್ದಂಗೆ ನೋಡ್ಕೊಳ್ಳೋದು ಅಂದ್ರೆ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಆ ಸೋರ್ಸ್ ರಿಡಕ್ಷನ್ ಅನ್ನ ನಾವು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಕಡಿಮೆ ಮಾಡಿಕೊಂಡು ಇಲ್ದಂಗೆ ಮಾಡಿದ್ರೆ ಈ ರೋಗನ ಹರಡೋದನ್ನ ತಪ್ಪಿಸ್ಬೋದು. ಉದಾಹರಣೆಗೆ ನಮ್ಮಲ್ಲಿ ನೋಡ್ತೀವಿ, ಈಗ ಬೀದಿ ಬದಿ ಕ್ಯಾಂಟೀನ್ಗಳು ಹೆಚ್ಚಾಗಿದೆ, ಫುಡ್ ಪಾರ್ಕ್ಗಳು ಹೆಚ್ಚಾಗಿದೆ, ಮತ್ತೆ ಎಳ್ನೀರನ್ನ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಕೊಚ್ಚೋದು, ಆ ಬುರ್ಡೆಗಳನ್ನ ಹೆಂಗ್ ಬೇಕು ಹಂಗೆ ಬಿಸಾಕೋದು ಎಲ್ಲ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಹಳ್ಳಿಗಳಲ್ಲಿ ನೋಡ್ತೀವಿ, ಕೊಬ್ಬರಿ ಹೊಡಿತಾರೆ, ಚಿಪ್ಪುಗಳನ್ನ 1 ತಿಂಗಳಗಟ್ಲೆ ಅಲ್ಲೇ ಹಾಕಿರ್ತಾರೆ. ಮತ್ತೆ ಒಡೆದೋದ್ ಮಡಿಕೆ, ಈ ಪ್ಲಾಸ್ಟಿಕ್ ಬಿಂದಿಗೆಗಳು, ಪ್ಲಾಸ್ಟಿಕ್ ಇಂದು ಇತರೆ ಸಾಮಗ್ರಿಗಳು, ಮತ್ತೆ ಈ ಟೈರು, ಇವನ್ನೆಲ್ಲ ಹೆಂಗ್ ಬೇಕಂಗೆ ಬಿಸಾಕೋದ್ರಿಂದ ಮತ್ತೆ ನಾವು ನೋಡಿದೀವಿ ಕೆಲವು ಹಳ್ಳಿಗಳಲ್ಲಿ, ಟೌನ್ಗಳಲ್ಲಿ, ಚಿರಂಡಿಗಳಲ್ಲಿ ಸುಮಾರು ತಿಂಗಳಾನ್ಗಟ್ಲೆ ನೀರು ನಿಂತ್ಕೊಳ್ಳುತ್ತೆ. ಆ ನಿಂತ ಈ ಸೊಳ್ಳೆ ಮೊಟ್ಟೆ ಇಡೋದು ತಿಳಿಯಾದಂತಹ ಸ್ವಚ್ಛ ನೀರಿನಲ್ಲಿ ಈ ಏಡ್ಸ್ ಈಜಿಪ್ಟಿ ಸೊಳ್ಳೆ ಮೊಟ್ಟೆ ಇಡೋದು.
ಹಂಗಾಗಿ ಆ ಥರದ ಒಂದು ಸೋರ್ಸನ್ನ ನಾವು ಇಲ್ದಂಗೆ ಮಾಡಿದ್ರೆ ಈ ಕಾಯಿಲೆನ ತಡೆಗಟ್ಬೋದು, ಸಾವು ನೋವುಗಳನ್ನು ಸಹ ತಡೆಗಟ್ಬೋದು. ಆದ್ರಿಂದ ಇದು ನಮ್ಮ ಒಂದು ಡಿಪಾರ್ಟ್ಮೆಂಟ್ಗೆ ಸಾಧ್ಯವಾಗಲ್ಲ. ಹಲವಾರು ಡಿಪಾರ್ಟ್ಮೆಂಟು, PWD ಇರ್ಬೋದು, ಇರಿಗೇಷನ್ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಮತ್ತೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಈಗ ಎಲ್ಲ WCD ಇರ್ಬೋದು, ಎಲ್ಲರೂ ಸಹ ಒಗ್ಗಟ್ಟಾಗಿ ಈ ಒಂದು ಜನರಲ್ಲಿ ಒಂದು ಏನು ಹೆಲ್ತ್ ಅನ್ನ ಕೊಟ್ಟು ಈ ಕಾಯಿಲೆ ಬಗ್ಗೆ ಅವರಿಗೆ ಅರಿವು ಮೂಡಿಸಿ ಇದ್ರ ಹೇಗೆ ಹರಡುತ್ತೆ, ಇದನ್ನ ನಾವು ಯಾವ ರೀತಿ ತಡೆಗಟ್ಬೋದು ಅನ್ನೋದನ್ನ ಅವ್ರಿಗೆ ಮಂದಟ್ಟು ಮಾಡಿಕೊಟ್ರೆ, ಅದನ್ನ ಅವರು ಆಚರಣೆ ಮಾಡಿದ್ರೆ ನಾವು ಈ ರೋಗದಿಂದ ಮುಕ್ತಿ ಪಡಿಬಹುದು. ಈಗ ಏನು ಮಲೇರಿಯಾ ಇದೆ, ಮಲೇರಿಯಾ ನಮ್ಮಲ್ಲಿ 7 ಪ್ರಕರಣಗಳಿದೆ. ಆ 7 ಪ್ರಕರಣಗಳು ಸಹ ಇಂಪಾರ್ಟೆಂಟ್. ಅಂದ್ರೆ ನಮ್ಮ ಸ್ಥಳೀಯವಾಗಿ ಯಾವುದೇ ಮಲೇರಿಯಾ ಪ್ರಕರಣ ವರದಿ ಆಗಿಲ್ಲ. ಉದಾಹರಣೆಗೆ ಈ ನಾರ್ತ್ ಕಡೆಯಿಂದ ಕೆಲಸಗಾರರು ಬಂದಾಗ ಅವ್ರಿಗೆ ಟೆಸ್ಟ್ ಮಾಡಿದೆ ಪಾಸಿಟಿವ್ ಬಂದಿರೋದು, ಇವರು ಅಲ್ಲಿಗೆ ಆ ಕಡೆಗೆ ಹೋಗಿ ಒಂದು ವಾರಾನ್ಗಟ್ಲೆ ತಿಂಗ್ಳುಗಟ್ಲೆ ಉಳ್ಕೊಂಡದ್ದು ವಾಪಸ್ ಬಂದಾಗ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಬಂದಿರೋದು ಬಿಟ್ರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇಂಡಿಜಿನಿಯಸ್ ಅಂದ್ರೆ ಒಂದು ಸ್ಥಳೀಯವಾಗಿ ಪ್ರಕರಣಗಳು ಇಲ್ಲ. ನಮಸ್ಕಾರ, ಧನ್ಯವಾದಗಳು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ KH ವೇಣುಕುಮಾರ್ ಮಾತನಾಡಿ, ವಾತಾವರಣದಲ್ಲಿ ವ್ಯತ್ಯಾಸವಾದಂತೆ ದಿನೇ ದಿನೇ ರೋಗಿಗಳ ಸಂಖ್ಯೆಯಲ್ಲಿ ಹೆಚ್ಚಳ ಕಂಡುಬರುತ್ತಿದ್ದು, ಇದರಿಂದ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ಗಳು ಸಿಗದ ಪರಿಸ್ಥಿತಿಗೆ ಬಂದಿದೆ. ಡೆಂಗ್ಯೂ ಜ್ವರದ ಬಗ್ಗೆ ಜನರಲ್ಲಿ ಜಾಗೃತಿ ಅಗತ್ಯವಾಗಿದೆ. ಮನೆ, ಅಂಗಡಿ, ರಸ್ತೆ ಬದಿ, ಕಚೇರಿಗಳು ಸೇರಿದಂತೆ ಯಾವ ಭಾಗದಲ್ಲೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ಯಾವ ಜಾಗದಲ್ಲೂ ಸೊಳ್ಳೆ ಉತ್ಪತ್ತಿಯಾಗದಂತೆ ನಿಗಾ ವಹಿಸಿದರೆ ಮಾತ್ರ ಡೆಂಗ್ಯೂ ನಿಯಂತ್ರಣ ಮಾಡಲು ಸಾಧ್ಯ ಎಂದರು. ಇಂತಹ ಕಾರ್ಯಾಗಾರವನ್ನು ಹಾಸನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ನಡೆಸುತ್ತಿರುವುದು ಉತ್ತಮವಾಗಿದೆ ಎಂದು ಹೇಳಿದರು. ನಮಸ್ಕಾರ. ಈಗ ಹಾಸನ ಜಿಲ್ಲೆಯಲ್ಲಿ ನಾವು ನೋಡಿದಂಗೆ ಈ ಕ್ಲೈಮೇಟ್ ಏನು ಚೇಂಜ್ ಆದಂಗೆ ದಿನೇ ದಿನೇ ಯಾವ ಹಂತಕ್ಕೆ ಹೋಗಿದೆ ಅಂದ್ರೆ ಆಸ್ಪತ್ರೆಗಳಲ್ಲಿ ಈ ಶೀತ ಚಳಿ ಜ್ವರಕ್ಕೆ ಹೋದ್ರು ಕೂಡ ಬೆಡ್ ಸಿಗದಂತ ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ. ಇವನ್ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಆ ತರದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೆ ಯಾರಿಗೆ ಕೂಡ ಒಂದು ಜ್ವರ ಬಂದು ಅವ್ರು ಅಡ್ಮಿಟ್ ಆಗಿದ್ರು, ಅವ್ರು ಈ ಡೆಂಗ್ಯೂ ಜ್ವರದ ಸ್ಥಿತಿ ಎಲ್ಲಿವರೆಗೂ ಹೋಗಿದೆ ಅಂತ ಅಂದ್ರೆ ಪ್ಲೇಟ್ಲೆಟ್ ಕಡಿಮೆ ಆಗಿದೆ ಅನ್ನೋ ಎಲ್ಲಾ ಕಡೆ ಮಾಹಿತಿ ಬರ್ತಾ ಇದೆ. ಮತ್ತೆ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ DHO ಸರ್ ಕೂಡ, ಶಿವಸ್ವಾಮಿ ಸರ್ ಮೊನ್ನೆ ಫೋನ್ ಮಾಡಿದಾಗ ಈ ತರದ ಒಂದು ಕಾರ್ಯಾಗಾರ ಮಾಡ್ಬೇಕು ಅಂತಿದೀವಿ ಅಂದ ತಕ್ಷಣ ನನಗೆ ಇದ್ರ ಬಗ್ಗೆ ಮುಂಚೆನೆ ಸ್ವಲ್ಪ ಗೊತ್ತಿದ್ರಿಂದ ಬನ್ನಿ ಸರ್, ಇದು ತುಂಬಾ ಉಪಯುಕ್ತವಾದ ಕಾರ್ಯಾಗಾರ. ಮತ್ತೆ ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಇವತ್ತು ಬೆಡ್ ಸಿಗದಂತ ಪರಿಸ್ಥಿತಿ ಇರೋದ್ರಿಂದ ಇದ್ರ ಬಗ್ಗೆ ನೀವು ತಿಳುವಳಿಕೆ ಕೊಡೋದು ಬಹಳ ಅಗತ್ಯತೆ ಇದೆ, ಜನಕ್ಕೂ ಅಗತ್ಯತೆ ಇದೆ. ದಯವಿಟ್ಟು ಬಂದು ನಮ್ಮಲ್ಲೂ ಕೂಡ ಒಂದು ಮಾಡಿ ಅಂತ ಕೇಳ್ಕೊಂಡಾಗ ಅವರು ಕೂಡ ಆಗಮಿಸಿ ಇವತ್ತು ಮಾಡ್ತಾ ಈ ಕಾರ್ಯಾಗಾರವನ್ನು ನಡೆಸ್ಕೊಡ್ತಾರೆ. ಈ ಮೂಲಕ ಸಾರ್ವಜನಿಕರಿಗೆ ಒಂದು ತಿಳುವಳಿಕೆ ಮೂಡಿ ಈ ಏನು ಈ ಒಂದು ಅಪಾಯಕಾರಿಯಾದಂತ ಒಂದು ಈ ಚಳಿ, ಈ ಜ್ವರ ಮತ್ತೆ ಈ ಏನು ಡೆಂಗ್ಯೂ ಅಂತ ಒಂದು ಸಾಂಕ್ರಾಮಿಕ ರೋಗನ ಹರಡೋದು ಕಡಿಮೆ ಆಗಲಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಆಗಮಿಸಿ ಕಾರ್ಯಾಗಾರ ನಡೆಸಿಕೊಡ್ತಾ ಇರೋದಕ್ಕೆ ಅವರಿಗೆ ಕೂಡ ಸ್ವಾಗತವನ್ನು ಕೋರಿ. ಇದೇ ವೇಳೆ ರಾಜ್ಯ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ HP ಮದನ್ಗೌಡ, ಆರೋಗ್ಯ ಇಲಾಖೆಯ ನಾಗಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಕ್ಕಳಿಗೆ ಮೊಬೈಲ್ ಬಳಕೆ ಹೆಚ್ಚಿಗೆ ಕೊಡದೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಸಂಸ್ಕೃತಿ ನೀಡುವ ಮೂಲಕ ಮುಂದಿನ ಭವಿಷ್ಯ ಉಜ್ವಲವಾಗಿ ಮಾಡುವ ಜವಾಬ್ದಾರಿ ಅಪ್ಪ ಅಮ್ಮನ ಮೇಲಿದೆ. ಮುಂದಿನ ದಿನಗಳಲ್ಲಿ ಪ್ರತಿ ವಾರ್ಡ್ನಲ್ಲಿರುವ ಪಾರ್ಕ್ ಅಭಿವೃದ್ಧಿ ಮಾಡಲಾಗುವುದು. ಇನ್ನು ಕಸವನ್ನ ಎಲ್ಲೆಂದರಲ್ಲಿ ಹಾಕದೆ ಕಸ ವಿಲೇವಾರಿ ಮಾಡುವ ಆಫೆ ವಾಹನಕ್ಕೆ ಹಾಕುವಂತೆ ಕ್ಷೇತ್ರದ ಶಾಸಕ HP ಸ್ವರೂಪ್ ಪ್ರಕಾಶ್ ಮನವಿ ಮಾಡಿದರು. ನಗರದ ಶ್ರೀ ಸಂಗಮೇಶ್ವರ ಬಡಾವಣೆ ಶ್ರೀ ಜವೇನಹಳ್ಳಿ ಕೆರೆ ಬಳಿ ಇರುವ ಹಿರಿಯ ನಾಗರಿಕರ ಸಭಾಂಗಣದಲ್ಲಿ ಮೈ ಲಿಟಲ್ ವರ್ಲ್ಡ್ ಫ್ರೀ ಶಾಲೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಅಪ್ಪಂದಿರ ದಿನಾಚರಣೆಯಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಅವರು, ವೈಯಕ್ತಿಕವಾಗಿ ನಾನು ಕೂಡ ಮಗನ ಜೊತೆ ಹೆಚ್ಚು ಕಾಲ ಕಳೆಯಲು ಇಷ್ಟಪಟ್ಟರೂ ಕೂಡ ಆಗುತ್ತಿಲ್ಲ. ಅಪ್ಪ ಆದವರು ಮಕ್ಕಳ ಜೊತೆ ಉತ್ತಮ ಬಾಂಧವ್ಯ ಇಟ್ಟುಕೊಳ್ಳಬೇಕು. ಇಲ್ಲವಾದರೆ ದಾರಿ ತಪ್ಪುವ ಬಗ್ಗೆ ಟಿವಿ ಮಾಧ್ಯಮದಲ್ಲಿ ನೋಡುತ್ತಿದ್ದೇವೆ. ಬಹಳಷ್ಟು ಸಮಯ ಮಕ್ಕಳಲ್ಲಿ ಬರೆಯುವ ಮೂಲಕ ಹಾಗೂ ಚಿಕ್ಕ ವಯಸ್ಸಿನಿಂದಲೇ ಉತ್ತಮ ಸಂಸ್ಕೃತಿ ಹೇಳಿಕೊಡುವುದು ನಮ್ಮ ಕರ್ತವ್ಯವಾಗಿದೆ ಎಂದರು. ಶಾಲೆಯಿಂದಲೇ ಮಕ್ಕಳು ಮನೆಗೆ ಬರುತ್ತಿದ್ದಂತೆ ಮೊಬೈಲ್ನಲ್ಲಿ ಬರುವ ಯೂಟ್ಯೂಬ್ ಗೇಮ್ಸ್ ನೋಡುವುದನ್ನು ಮಕ್ಕಳು ಮೈಗೂಡಿಸಿಕೊಂಡಿದ್ದು ಇದರಿಂದ ಹಾನಿಯೇ ಹೆಚ್ಚಿದೆ. ಹಿಂದಿನ ಕಾಲದಲ್ಲಿ ಮಕ್ಕಳು ಮನೆಗೆ ಬಂದ ಕೂಡಲೇ ಖಾಲಿ ಜಾಗ ಇಲ್ಲವೇ ಪಾರ್ಕ್ಗಳಲ್ಲಿ ಆಟವಾಡುತ್ತಿದ್ದರು. ಈಗ ಪಾರ್ಕ್ ಜಾಗವನ್ನೆಲ್ಲ ಮುಚ್ಚಿ ಲೇಔಟ್ಗಳನ್ನು ಕಾಣುತ್ತಿದ್ದೇವೆ. ಮಕ್ಕಳು ಶಾಲೆಯಿಂದ ಬಂದ ತಕ್ಷಣ ಯಾವುದಾದರೂ ಒಂದು ಕ್ರೀಡೆಯನ್ನ ಕಲಿಸುವುದು ಮುಖ್ಯ ಎಂದು ಕಿವಿಮಾತನ್ನ ಹೇಳಿದರು. ಮಕ್ಕಳನ್ನು ಸೂಕ್ಷ್ಮವಾಗಿ ನೋಡಿಸಿಕೊಂಡು ಬೆಳಬೇಕು. ಮದರ್ಸ್ ಡೇ, ಫಾದರ್ಸ್ ಡೇ ಅಂತ ಹಲವಾರು ಕಾರ್ಯಕ್ರಮವನ್ನು ಮಾಡುವ ಮೂಲಕ ಈ ಶಾಲೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಹಾರೈಸಿದರು. ಅದು ಕೂಡ ನಾವು ವೈಯಕ್ತಿಕವಾಗಿ ನಾನು ಕೂಡ ನನ್ನ ಹೆಚ್ಚು ಕಾಲ ಮಗನ ಜೊತೆ ಕಲಿಯಕ್ಕೆ ಇಷ್ಟಪಟ್ಟರು ಕೂಡ ನಮಗೆ ಕಲಿಯಕ್ಕೆ ಆಗಲ್ಲ. ಮಕ್ಕಳ ಜೊತೆ ಜಾಸ್ತಿ ಸಮಯ ಕೂಡ ಕಲಿಯಕ್ಕೆ ಆಗಲ್ಲ. ಆದ್ರೂ ಕೂಡ ನಾವು ಈಗಿನ ಟಿವಿ ಮಾಧ್ಯಮದಲ್ಲೂ ಕೂಡ ನೋಡ್ತಾ ಇರ್ತೀವಿ. ನಾವು ಮಕ್ಕಳು ಯಾವ ರೀತಿ ದಾರಿ ತಪ್ಪಿದ್ರೆ ನಾವು ಮಕ್ಕಳ ಜೊತೆ
ಹೇಗೆ ನಾವು ಸಂಬಂಧ ಇಟ್ಕೊಂಡು ಮಕ್ಕಳಿಗೆ ಯಾವ ರೀತಿ ಚುಚ್ಚಿ ದೈನಿಕಗಳಲ್ಲಿ ನಾವು ಬಹಳಷ್ಟು ಕಾಲ ಮಕ್ಕಳ ಜೊತೆ ಬೆರೆತು ನಾವು ಅವ್ರಿಗೆ ಒಳ್ಳೆಯ ಒಂದು ಇದನ್ನ ಹೇಳ್ಕೊಡುವಂಥದ್ದು ನಮ್ಮ ಕರ್ತವ್ಯ. ಮಕ್ಕಳಿಗೆ ಈ ಒಂದು ಚಿಕ್ಕ ವಯಸ್ಸಲ್ಲೇ ನಾವು ಅವ್ರಿಗೆ ಯಾವ ರೀತಿ ಅವ್ರನ್ನ ಬೆಳೆಸಬೇಕು ಅಂತ ನಾವು ಈ ಒಂದು ವಯಸ್ಸಲ್ಲೇ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಇವತ್ತು ಮಾಧ್ಯಮದಲ್ಲೂ ಕೂಡ ಇವತ್ತು ಮೊಬೈಲ್ ಏನು ಬಂದಿದೆ, ಇವತ್ತು ಮಕ್ಕಳು ಕೂಡ ಸ್ಕೂಲಿಂದ ಬಂದ ತಕ್ಷಣ ಇವತ್ತು ಮೊಬೈಲ್ ಇಟ್ಕೊಂಡು ಗೇಮ್ಸ್ ಮತ್ತೊಂದು ಏನು ಯೂಟ್ಯೂಬ್ ನೋಡೋದು, ಈ ರೀತಿ ಮಕ್ಕಳು ಇವತ್ತು ಬೆಳೆದಿರುತ್ತ ವಾತಾವರಣ. ಈ ಹಿಂದೆ ನಮ್ಮ ತಂದೆ ತಾಯಿಗಳು ನಮ್ಮ ಬೆಳೆಸಿದ ರೀತಿನೇ ಬೇರೆ ಇತ್ತು. ಯಾರು ಕೂಡ ಮಕ್ಕಳು ಬಂದ ತಕ್ಷಣ ಫೀಲ್ಡ್ ಹೋಗುವಂತದಾಗಿ ಫೀಲ್ಡ್ಗಳೇ ಇವತ್ತು ಬಿಟ್ಟಿಲ್ಲ, ಪಾರ್ಕ್ಗಳನ್ನು ಬಿಟ್ಟಿಲ್ಲ. ಅವರೆಲ್ಲ ಲೇಔಟ್ಗಳನ್ನ ಮಾಡಿ ಪಾರ್ಕ್ ಮುಚ್ಚಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಇವತ್ತು ಹೆಚ್ಚು ಕಾಲ ಮಕ್ಕಳನ್ನ ಸ್ಕೂಲಿಂದ ಬಂದ ತಕ್ಷಣ ಆಟ ಮತ್ತು ಇದಕ್ಕೆ ಕಲಿಸುವಂಥದ್ದು ಯಾವುದೋ ಒಂದು ಕ್ರೀಡೆನ ನಾವು ಕಲಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಮಕ್ಕಳನ್ನ ನಾವು ಬಹಳಷ್ಟು ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ಸಮಯದಲ್ಲಿ ಅವ್ರನ್ನ ನೋಡ್ಕೋಬೇಕು. ಅದೇ ರೀತಿ ನಮ್ಮ ಏನು ಲಿಟ್ಲ್ ಶಾಲೆನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂತ ಈ ಸಂದರ್ಭದಲ್ಲಿ ಶಾಲೆ ಸಂಸ್ಥಾಪಕರು ಶಾಲೆ ಸಿಬ್ಬಂದಿ ವರ್ಗದವರು ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ಕೋರ್ತಾ ಮತ್ತೊಮ್ಮೆ ಇಂಥ ಕಾರ್ಯಕ್ರಮಗಳು ಮಕ್ಕಳಿಗೆ ಫಾದರ್ಸ್ ಡೇ ಇರ್ಬೋದು, ಮದರ್ಸ್ ಡೇ ಇರ್ಬೋದು, ಹಲವಾರು ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ತಾ ಮುಂದೆ ಶಾಲೆ ದೊಡ್ಡ ಮಟ್ಟಿಗೆ ಬೆಳೀಲಿ ಎಲ್ಲ ಮಕ್ಕಳು. ಶಿಕ್ಷಕಿ ಹಾಗೂ ವಾಗ್ಮಿಗಳಾದ ರಾಧಾ ವೆಂಕಟೇಶ್ ಮಾತನಾಡಿ, ಇವತ್ತು ತಂದೆಯ ದಿವಸವಾಗಿದ್ದು ಮಕ್ಕಳು ಬಗ್ಗೆ ತಂದೆಯಾದವರು ನಿಗಾವಹಿಸಿ ಸಮಾಜದಲ್ಲಿ ಉತ್ತಮ ಪ್ರಜೆಯನ್ನಾಗಿ ಮಾಡುತ್ತಿದ್ದಾರೆ. ಆಕಾಶದೆತ್ತರಕ್ಕೆ ಮಾಡುವ ಕೆಲಸ ಮಾಡುತ್ತಿದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ತಂದೆ ತಾಯಿ ಇಬ್ಬರ ಪಾತ್ರವು ಅಷ್ಟೇ ಮುಖ್ಯವಾಗಿರುತ್ತದೆ ಎಂದರು. ಇದೇ ವೇಳೆ ಅಪ್ಪಂದಿರ ದಿನದ ಶುಭಾಶಯ ಕೋರಿದರು. ಮಕ್ಕಳ ಹುಟ್ಟೆಯ ಹೆಜ್ಜೆಯ ಹೆಜ್ಜೆ ನಾದದಿ ನೋಡಿ ಸಂತೋಷ. ತಾನು ಹಸಿರಿದ್ದರೂ ಮಕ್ಕಳ ಹೊಟ್ಟೆ ತುಂಬಿಸುವನು ನನ್ನಪ್ಪ. ತನ್ನ ಬಟ್ಟೆ ಹಳೆಯದಾದರೂ ಮಕ್ಕಳಿಗೆ ಹೊಸ ಬಟ್ಟೆ ಕೊಡಿಸಿ ಸಂತೋಷ ಪಡುವನು ನನ್ನಪ್ಪ. ತನ್ನ ಮಕ್ಕಳನ್ನು ಸದಾ ಹೆಗಲ ಮೇಲೆ ಹೊತ್ತು ಸುತ್ತುವನು ನನ್ನಪ್ಪ. ಕುಟುಂಬದ ಜವಾಬ್ದಾರಿ ಹೆಗಲ ಮೇಲಿದ್ದರೂ ಸದಾ ಮುಗುಳ್ನಗುತ್ತಿರುವ ನಗುಮುಖದ ಸರದಾರ ನನ್ನಪ್ಪ. ನಾವು ಕೇಳುವ ಮುಂಚೆಯೇ ಕೇಳಿದ್ದನ್ನೆಲ್ಲ ಕೊಡಿಸುವನು ನನ್ನಪ್ಪ. ಮಕ್ಕಳ ಭವ್ಯ ಭವಿಷ್ಯದ ಕನಸನ್ನು ಕಾಣುವನು ನನ್ನಪ್ಪ. ತನಗಿಂತ ಒಳ್ಳೆಯ ಸ್ಥಾನ ಗಳಿಸಿ ಸಮಾಜಕ್ಕೆ ಸತ್ಪ್ರಜೆಯನ್ನು ಮಾಡಲು ಶ್ರಮಿಸುವನು ನನ್ನಪ್ಪ. ನಾನು ಎಷ್ಟೇ ಹೇಳಿದರೂ ಮುಗಿಯದು ನನ್ನಪ್ಪ ನನ್ನ ಜೀವನದ ನಾಯಕ ಎಂದು. ಸದಾ ಗಂಡು ಮಕ್ಕಳಿಗೆ ನಾಯಕನಾದರೆ ಹೆಣ್ಣು ಮಗುವಿಗೆ ಮೊದಲನೇ ಪ್ರೀತಿ ನನ್ನಪ್ಪ. ನಿಮ್ಮ ಬಗ್ಗೆ ನಾನು ಎಷ್ಟು ಹೇಳಿದ್ರು ಮುಗಿಯಲ್ಲ, ಆದ್ರೆ ನೀವು ಕಾಣಿಸ್ಕೊಳ್ಳಲ್ಲ ಅಷ್ಟೇ. ಅದಕ್ಕೆ ಹೇಳಿದೆ, ಕಾಣದ ಕೈ ನನ್ನಪ್ಪ, ಮನೆಯ ಹಿರಿಯ ತಲೆ ನನ್ನಪ್ಪ, ಮನೆಯ ಸುಖ ಸಂತೋಷವನ್ನು ನೋಡಿಕೊಳ್ಳುವನು ನನ್ನಪ್ಪ. ಎಲ್ಲರಿಗೂ ಅಪ್ಪಂದರ ದಿನದ ಶುಭಾಶಯಗಳು. ಮೈ ಲಿಟಲ್ ವರ್ಲ್ಡ್ ಫ್ರೀ ಶಾಲೆಯ ಮುಖ್ಯಸ್ಥರು ಹಾಗೂ ನಗರಸಭೆ ಸದಸ್ಯ ಅಶ್ವಿನಿ ಮಹೇಶ್ ಮಾತನಾಡಿ, ತಂದೆಯೆಂದರೆ ಮಕ್ಕಳ ಪ್ರತಿ ನೋವು ಸಂತೋಷವನ್ನ ಗಮನಿಸುತ್ತಾ ತಾನು ಉಪವಾಸ ಇದ್ದರೂ ಮಗುವನ್ನ ಉಪವಾಸ ಬಿಡುವುದಿಲ್ಲ. ಕುಟುಂಬದ ಜವಾಬ್ದಾರಿ ಹೆಗಲ ಮೇಲಿದ್ದರೂ ಎಲ್ಲವನ್ನ ಒಂದು ಬದಿ ಇಟ್ಟು ಮುಗುಳ್ನಲ್ಲಿಯ ಮೂಲಕ ಎಲ್ಲರನ್ನ ನಗಿಸುತ್ತಾನೆ. ಮಕ್ಕಳಿಗೆ ಯಾರೇ ಕೇಳಿದರೂ ಅಪ್ಪನನ್ನೇ ನಾಯಕನೆಂದು ಕರೆಯುವುದು ಸಾಮಾನ್ಯವಾಗಿದೆ ಎಂದು ಎಲ್ಲರಿಗೂ ಅಪ್ಪಂದಿರ ದಿನದ ಶುಭಾಶಯಗಳನ್ನು ತಿಳಿಸಿದರು. ತಂದೆಯರ ದಿನ ಅಂದ್ರೆ ತಂದೆಯ ನಿಮಗೆ ಬಹಳ ಖುಷಿ ತಂದುಕೊಟ್ಟಿದೆ ಅಂತ ಅನ್ಕೊಳ್ತೇನೆ. ಹಾಗಾಗಿ ಖುಷಿ ಎಲ್ಲರ ಮುಖದಲ್ಲಿ ಹೊರ ಹೊಮ್ಮಿದೆ. ನಿಮ್ಮ ಖುಷಿ ನೋಡಿ, ನಿಮ್ಮ ಮಿಸ್ಸಸ್ ಅಂದ್ರೆ ತಾಯಿಯಿಂದಲೂ ಬಹಳ ಖುಷಿ. ನಿಮ್ಮ ಖುಷಿ ನೋಡಿ ನಿಮ್ಮ ಮಕ್ಕಳಿಗೆ ಇನ್ನೂ ಹೆಚ್ಚು ಖುಷಿ. ಆ ಖುಷಿ ನೋಡಿ ಏನು ಸಂಸ್ಥಾಪಕರ ಅಧ್ಯಕ್ಷರು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೋ ಅವರಿಗೂ ಅವರ ಸಹೋದ್ಯೋಗಿಗಳು ಇನ್ನೂ ಖುಷಿ. ಈ ಖುಷಿ ಹಾಗೆ ಮುಂದುವರ್ಕೊಂಡು ಹೋಗಿ ಅಂತ ನಾನಾದರೂ ಹೇಳಿಕೆ ಬಯಸ್ತೇನೆ. ಇವತ್ತಿನ ದಿನ ತಂದೆಯರ ದಿನ, ತಾಯಿ ದಿನ ಅಂತ ಇತ್ತು. ತಂದೆಯರಿಗೆ ಬೇಸರ ಆಗಿದ್ದಿರ್ಬೋದು. ಹಾಗಾಗಿ ಆದ್ರೆ ಅವ್ರು ಬೇಸರ ಮಾಡ್ಕೊಳ್ಳೋದಿಲ್ಲ. ಯಾಕಂದ್ರೆ ನಮ್ಗೆ ಅಂತ ಒಂದು ದಿನ ಬರುತ್ತೆ ಅಂತ ಅವ್ರು ಅನ್ಕೊಂಡಿರ್ತಾರೆ. ಅವ್ರ ದಿನ ಬರುತ್ತೆ ಅಂದ್ರೆ ತಂದೆ ತಾಯಿಯ ದಿನ. ತಂದೆಯ ದಿನ ಆದ್ರೂ ತಾಯಿಗೆ ಖುಷಿ, ತಾಯಿಯ ದಿನ ಆದ್ರೂ ತಂದೆಯರಿಗೆ ಖುಷಿ. ಇವೆರಡರ ಖುಷಿ ಮಕ್ಕಳಿಗೆ ಇನ್ನೂ ಖುಷಿ. ಹಾಗಾಗಿ ತಂದೆಯರು ಬಹಳ ಉತ್ತಮವಾದ ಪಾತ್ರವನ್ನ ಇವತ್ತಿನ ದಿನ ವಹಿಸ್ತಾ ಇದ್ದಾರೆ. ಹಾಗೆ ಹೆತ್ತ ತಾಯಿ ಏನು ತನ್ನ ಮಗುವಿಗೆ ಆಧಾರವಾಗಿ ನಿಂತ್ಕೊಂಡು ಮನೆಯಲ್ಲೇ
ಒಂದು ಸುಸಂಸ್ಕೃತವನ್ನ ಕಲಿಸ್ಕೊಡ್ತಾರೆ. ಒಂದು ಫೌಂಡೇಶನ್, ಒಂದು ಆಧಾರವನ್ನ ಹಾಕೊಟ್ಟು ಅವ್ರನ್ನ ಕಿತ್ತಿ ತೀಡಿ ಒಂದು ಮಗುವನ್ನ ಒಂದು ಉತ್ತಮ ಪ್ರಜೆಯನ್ನಾಗಿ ಮಾಡ್ತಾರೆ. ಆದ್ರೆ ಅದಕ್ಕಿಂತ ಮಿಗಿಲಾದದ್ದು ತಂದೆಯ ಪಾತ್ರ. ಅದು ನಮಗೂ ಗೊತ್ತುಂಟು, ನಿಮಗೂ ಗೊತ್ತುಂಟು, ಇಡೀ ಜಗತ್ತಿಗೆ ಗೊತ್ತುಂಟು. ಅವರು ಆ ಮಗುವನ್ನ ಮುಂದಿನ ಹೊರ ಜಗತ್ತಿಗೆ ಸಾಮಾಜಿಕವಾಗಿ, ನೈತಿಕವಾಗಿ, ಆರ್ಥಿಕವಾಗಿ, ಬಹಳ ಮುಖ್ಯವಾಗಿ ದೈಹಿಕವಾಗಿ ಅವರನ್ನ ಶಕ್ತಿಯನ್ನಾಗಿ ಮಾಡ್ತಾರೆ. ಅವರು ಎಲ್ಲಾ ರಂಗದಲ್ಲೂ ಮಗುವನ್ನ ಕೊಂಡೊಯ್ಯಲಿಕ್ಕೆ, ಆಕಾಶದ ಎತ್ತರಕ್ಕೆ ಅವರನ್ನ ಚಿಮ್ಮಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾರೆ. ಹಾಗಾಗಿ ತಂದೆ ಇಲ್ಲದೆ ತಾಯಿ ಇಲ್ಲ, ತಾಯಿ ಇಲ್ಲದೆ ತಂದೆ ಇಲ್ಲ. ತಂದೆ ತಾಯಿ ಒಂದು ನಾಣ್ಯದ ಎರಡು ಮುಖ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅಂದ್ರೆ ಒಂದೇ ನಾಣ್ಯದ ಎರಡು ಮುಖ, ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ಒಂದು ಕುಟುಂಬ ಒಂದು ಬರಬೇಕಾದ್ರೆ ತಂದೆ ತಾಯಿಯ ಪಾತ್ರ ಅತಿ ಅಮೂಲ್ಯ. ಆ ತಂದೆ ತಾಯಿಗಳು ತಮ್ಮ ಮಕ್ಕಳ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲಿಕ್ಕೆ ಬಹಳವಾಗಿ ಶ್ರಮಿಸ್ತಾರೆ. ಅಂತ ಒಂದು ಪವಿತ್ರವಾದಂತಹ ದಿನವನ್ನ ಇವತ್ತು ಈ ಒಂದು ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದಂತ ಹಾಗೂ ಕೌನ್ಸಿಲರ್ ಅಂತ ಅಶ್ವಿನಿ ಮೇಡಮ್ ಅವರಿಗೆ ಹಾಗೂ ಇದಕ್ಕೆ ಬಹಳವಾಗಿ ಸಹಕರಿಸಿದಂತ ಅವರ ಪತಿಯವರಾದಂತ ಮಾಜಿ ಕೌನ್ಸಿಲರ್ ಹಾಗೂ ಈ ಒಂದು ಜವಳಿ ಕೇರಿ ಸಮಿತಿಯ ನೂತನ ಅಧ್ಯಕ್ಷರಾದಂತ ಮಹೇಶ್ ಅವರಿಗೂ ಸಹ ನಾನು ನನ್ನ ಹೃದಯಪೂರ್ವಕ ವಂದನೆಗಳನ್ನ ಆಚರಿಸ್ತೇನೆ. ಅದೇ ರೀತಿ ಬಲವಾಗಿ ಶ್ರಮಪಟ್ಟಿದ್ದಾರೆ. ಹಾಗೂ ನೀವಿಲ್ಲದೆ ನಿಮ್ಮ ಮಕ್ಕಳಿಂದ ಇವತ್ತಿನ ದಿನಕ್ಕೆ ಅರ್ಥ ಬರೋದಿಲ್ಲ. ಹಾಗಾಗಿ ನೀವು ಸೇರ್ಕೊಂಡಿದ್ದೀರಿ. ಇಂತಹ ಒಂದು ಸುಂದರ ಪರಿಸರದಲ್ಲಿ ಸುಂದರವಾದ ಅಚ್ಚುಕಟ್ಟಾಗಿ ನಿರ್ಮಿಸತಕ್ಕಂತಹ ಕೌಶಲ್ಯ ತುಂಬಾ ಚೆನ್ನಾಗಿದೆ ಅಂತ ಇನ್ನೂ ಒಂದು ಹೆಚ್ಚಿನ ಶಕ್ತಿ ಸಾಮರ್ಥ್ಯ ತಂದೆಯರಿಗೂ ಕೊಡ್ಲಿ, ತಾಯಿಗೂ ಕೊಡ್ಲಿ, ನಾಡಗೂ ಕೊಡ್ಲಿ, ಮದುವೆಗೂ ಕೊಡ್ಲಿ, ಬಂದಿರ್ತಕ್ಕಂಥ ಎಲ್ಲರಿಗೂ ಕೊಡ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ. ಕಾರ್ಯಕ್ರಮದಲ್ಲಿ ನಗರಸಭೆ ಮಾಜಿ ಸದಸ್ಯರಾದ ಮಹೇಶ್ ಇತರರು ಉಪಸ್ಥಿತರಿದ್ದರು. ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಪಟ್ಟಣದ ಬಸ್ ನಿಲ್ದಾಣ ಮುಂಭಾಗದಲ್ಲಿನ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಸಾಹಿತಿ ಹಾಗೂ ಮಹಿಳಾ ಪರ ಹೋರಾಟಗಾರ್ತಿ ಡಾ ವಿಜಯ ದಬ್ಬೆ ಅವರ ಜನ್ಮದಿನ ಹಾಗೂ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಪರೀಕ್ಷೆಗಳಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉದ್ಘಾಟನೆ ನಡೆಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪಠ್ಯದ ಜೊತೆಗೆ ಶಾಲಾ ಕಾಲೇಜುಗಳಲ್ಲಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಅವಕಾಶಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು. ವಿಶೇಷವಾಗಿ ಪ್ರತಿ ವಿದ್ಯಾರ್ಥಿಗಳು ಪುಸ್ತಕ ಓದುವ ಹವ್ಯಾಸವನ್ನು ಕಡ್ಡಾಯವಾಗಿ ಅಳವಡಿಸಿಕೊಳ್ಳಬೇಕಿದೆ. ಇದರಿಂದ ಶೈಕ್ಷಣಿಕ ಕಾರ್ಯಕ್ಷಮತೆಯೊಂದಿಗೆ ಆತ್ಮಬಲಕ್ಕೆ ಪೂರಕವಾಗುತ್ತಿದೆ ಎಂದರು. ಅದಕ್ಕೆ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ವಿಜಯ ದಬ್ಬೆ ಅವರು ತಮ್ಮ ಜೀವನದಲ್ಲಿ ಹಾಗೂ ಸಾಹಿತ್ಯ ಜೀವನದಲ್ಲಿ ಹಲವಾರು ಹೇಳುಗಳನ್ನು ಎದುರಿಸ್ತಾರೆ. ಆದರೂ ಕೂಡ ಇಡೀ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಕಲಾವಿದರಾಗಿ ನಿಂತ್ಕೊಳ್ತಾರೆ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ತಾವುಗಳು ಮುಂದೆ ನಾವು ಜೀವನದಲ್ಲಿ ಏನು ಮೌಲ್ಯಗಳನ್ನ ಕಲ್ತ್ಕೋತೀವಿ, ನಾವು ಜೀವನ ಮುನ್ನಡೆಸಬೇಕು ಅಂತ ಹೇಳಿದ್ರೆ ಅದನ್ನು ಹೇಗೆ ನಾವು ರಿಸೀವ್ ಮಾಡ್ಕೋತೀವಿ ಅನ್ನೋದು ಮುಖ್ಯ ಅಂತ ಹೇಳ್ತಾ, ನಿಮ್ಮ ಪೋಷಕರಿಗೆ ಮತ್ತೆ ನಿಮ್ಮ ಶಿಕ್ಷಕರುಗಳಿಗೆ ಒಳ್ಳೆಯ ಹೆಸರನ್ನು ತಗೊಂಡು ಬನ್ನಿ ಅಂತ ಎಲ್ಲ ಮಕ್ಕಳಿಗೆ ಹಾರೈಸ್ತಾ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತಹ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ವಂದಿಸ್ತಾ ನನ್ನ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಬಿಬಿ ಶಿವರಾಜ್ ಮಾತನಾಡಿ, ವಿದ್ಯಾರ್ಥಿಗಳು ಕನ್ನಡ ಭಾಷೆಯಲ್ಲಿ 125% ಅಂಕ ಪಡೆಯುವುದು ಹೆಮ್ಮೆಯ ವಿಚಾರ. ಕನ್ನಡ ಭಾಷೆ ಬೆಳೆಯಲು ಎಲ್ಲರ ಪ್ರೋತ್ಸಾಹ, ಪ್ರಯತ್ನ ಸದಾ ಇರಬೇಕು. ವಿದ್ಯಾರ್ಥಿ ಜೀವನದಲ್ಲಿ ದುಶ್ಚಟಗಳಿಗೆ ವಿದ್ಯಾರ್ಥಿಗಳು ಬಲಿಯಾಗದೆ ಚೆನ್ನಾಗಿ ಓದಿ ನಾಡಿನ ಸತ್ಪ್ರಜೆಗಳಾಗಬೇಕು. ವಿದ್ಯಾರ್ಥಿಗಳು ಯಾವುದೇ ಕಷ್ಟಕ್ಕೆ ಹೆದರದೆ ಮುನ್ನುಗ್ಗಿದ್ದಾಗ ಮಾತ್ರ ಬದುಕಿನ ಉದ್ದೇಶ ಹಾಗೂ ಗುರಿ ಸಾಧಿಸಲು ಸಾಧ್ಯ ಎಂದರು. ಗೌರವಿಸಬೇಡಿ. ಅವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಪ್ರೀತಿಯ ಪ್ರೋತ್ಸಾಹ ಮಾತ್ರವಾಗಿರ್ತದೆ. ಈ ಮಾಧ್ಯ ಮಾಡುವಂತಹ ಮನಸ್ಸು ಹೀಗಾಗಿ ಬೇಲೂರು ತಾಲೂಕಿನ ಶಿಕ್ಷಣ ಕ್ಷೇತ್ರವನ್ನು ತುಂಬ ಕ್ರಿಯಾಶೀಲವಾಗಿ ತುಂಬ ಚಟುವಟಿಕೆಯಿಂದ ಇಡಬೇಕಿದೆ. ಎಲ್ಲರ ಸಹಕಾರ ಅತೀ ಮುಖ್ಯವಾಗಿರ್ತದೆ. ಅದನ್ನು ನಾನು ಕಳೆದ 4 ದಶಕಗಳಿಂದ ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕಲೆ, ನೃತ್ಯ, ಸಂಗೀತ, ಸಾಹಿತ್ಯ, ಜಾನಪದ ಸೇರಿದಂತೆ 16 ಕ್ಷೇತ್ರದಲ್ಲಿ ಅದ್ವಿತೀಯ ಕೆಲಸದೊಂದಿಗೆ ಎಲೆಮರೆಯಲ್ಲಿನ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ, ಅಂತೆಯೇ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನು ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನಡೆಸುತ್ತಾ ಬಂದಿದೆ ಎಂದರು. ಎದರದೆ ಮುನ್ನುಗ್ಗಿದಾಗ ಮಾತ್ರ ಬದುಕಿನ ಉದ್ದೇಶ ಹಾಗೂ ಗುರಿ ಸಾಧಿಸಲು ಸಾಧ್ಯ. ಸತತ ಅಧ್ಯಯನ, ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಉಜ್ವಲ ಭವಿಷ್ಯ ಹೊಂದಲು ಸಾಧ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರತಿ ತಿಂಗಳು ನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜಿಲ್ಲೆಯಲ್ಲೇ ಯಶಸ್ವಿಯಾಗುತ್ತಿದೆ. ಕಾರಣ
ಕೇವಲ ಕನ್ನಡ ರಾಜ್ಯೋತ್ಸವ ಮತ್ತು ಸ್ವತಂತ್ರ ದಿನಾಚರಣೆಗೆ ಸೀಮಿತವಾಗದೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಮತ್ತು ಕನ್ನಡ ಭಾಷೆಯನ್ನು ಬೆಳೆಸುವ ಉದ್ದೇಶದಿಂದ ಪ್ರತಿ ತಿಂಗಳು ಶಾಲೆಗಳಲ್ಲಿ ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಯಶಸ್ವಿಯಾಗಿದೆ. ಕಾರಣ ಇಲ್ಲಿನ ಅಧ್ಯಕ್ಷರಾದ BL ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ BL ರಾಜೇಗೌಡ, ಕ್ಷೇತ್ರ ಶಿಕ್ಷಣಾಧಿಕಾರಿ KP ನಾರಾಯಣ್, ಪ್ರಾಂಶುಪಾಲ ಹರೀಶ್, ಕಾಫಿ ಬೆಳೆಗಾರ ನಾಗರಾಜ್, ಸಾಹಿತಿ HK ಮಹೇಶ್, ಭಾರದ್ವಾಜ್, ಇಂದಿರಮ್ಮ, ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಶಿವಮೂರ್ತಿ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಈಗ ಜಾಹೀರಾತು. ಗೋಮತಿ ಕಲ್ಯಾಣ ಮಂಟಪ 12 ವಸಂತಗಳನ್ನು ಪೂರೈಸಿ 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1500 ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್, 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನು ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋರ್ಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9448427261 8970568666. Academy. ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ, DS Academy Chairman, KR Bengaluru. Physics faculty, 30 years experience. 80% of students are getting medical seats from my academy. It is possible with experienced faculty. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಓಂಪ್ರಿಯಾ ಅಂತ. ನಾವು ಹೊಳೆನರಸೀಪುರ. ನಾನು ಈ ಸತಿ ನೀಟ್ ಕೋಚಿಂಗ್ನ DSR ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ. ಆಸ್ ಎಕ್ಸ್ಪೆಕ್ಟೆಡ್ 630 ಮಾರ್ಕ್ಸ್ ಈ ಸತಿ ಬಂದಿದೆ. ಇನ್ DSR ಅಕಾಡೆಮಿ ಬಗ್ಗೆ ಹೇಳಬೇಕು ಅಂದ್ರೆ ತುಂಬಾ ಚೆನ್ನಾಗಿದೆ. ಫ್ಯಾಕಲ್ಟೀಸ್ ಎಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ಡ್. My name is Gautami Reddy. I am from Mubagal. I am a 4th year student, medical student. I was searching for a good institution, and at that time I got in DSR Medical Academy. My name is Monica Reddy. I scored this year 600 marks. Sir took utmost care in physics. Physics was a subject which everyone would lack. ನಾವು ಜಯರಾಮ್ ರೆಡ್ಡಿ ಅಂತ, ನಾವು ಚಕ್ಕದೊಡ್ಡಿ ಗ್ರಾಮ. ನಾವು ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದೆ. ನಾನು 600 ಮಾರ್ಕ್ಸ್ ತೆಗೆದಿದ್ದಾರೆ, ರ್ಯಾಂಕ್ ಸ್ಟೂಡೆಂಟ್ ಆಗಿದ್ದಾರೆ. DSR ಅಕಾಡೆಮಿಯಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು, ಚಿಕ್ಕ ಮಗಳನ್ನು ಡಾಕ್ಟರ್ ಆಯ್ತು. DSR ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗೆ ಅಡ್ಮಿಷನ್ ಆಗಲು ಈಗ ಕೇವಲ 1,80,000 ರೂಗಳು. ನಾವು ಮಾಡುವ ಚಾಲೆಂಜ್, ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸೀಟ್ ಸಿಗದೇ ಇದ್ದರೆ ₹50,000 ವಾಪಸ್ ನೀಡಲಾಗುವುದು. ಫಸ್ಟ್ PUC ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ಗಳಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸಂಪರ್ಕಿಸಿ. ರಾಜ್ಕಮಲ್ ಜುವೆಲ್ಲರ್ಸ್, ಅರ್ಕಲಗೂಡಿನ ಹೆಸರಾಂತ ರಾಜ್ಕಮಲ್ ಜುವೆಲ್ಲರ್ಸ್, ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ರಾಜ್ಕಮಲ್ ಜುವೆಲ್ಲರ್ಸ್, ನಮ್ಮಲ್ಲಿ ಅಪ್ಪಟ ಬಂಗಾರದ 916 ಹಾಲ್ಮಾರ್ಕ್ ಹಾಗೂ KDM ಚಿನ್ನದ ಆಭರಣಗಳು ಮತ್ತು 80 ಹಾಗೂ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ. ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್, ಆಂಟಿಕ್ ಗೋಲ್ಡ್, ಟೆಂಪಲ್ ಜ್ಯುವೆಲರಿ, ಹ್ಯಾಂಡ್ಮೇಡ್ ಜ್ಯುವೆಲರಿ ಸಹ ದೊರೆಯುತ್ತದೆ. ಹಾಗೂ ಬೆಳ್ಳಿಯ ದೀಪಗಳು, ಬೆಳ್ಳಿಯ ಚೈನ್ಗಳು, ಉಂಗುರಗಳು, ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ. ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕಿಂಗ್ ಸಹ ಲಭ್ಯವಿದೆ. ಪ್ಲೇಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು, ಅದನ್ನು ಡೌನ್ಲೋಡ್ ಮಾಡಿ 100 ಆಭರಣ ನಾಣ್ಯಗಳನ್ನು ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ. ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ, ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ, ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು, ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ಗಳಿಗಾಗಿ
ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ. ರಾಜ್ಕಮಲ್ ಜುವೆಲ್ಲರ್ಸ್, ನಂಬರ್ 7, ಮುನ್ಸಿಪಲ್ ಕಾಂಪ್ಲೆಕ್ಸ್, ಪೇಟೆ ಮುಖ್ಯ ರಸ್ತೆ, ಅರಕಲಗೂಡು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9164020916 9945916393. ರಾಜ್ಕಮಲ್ ಜುವೆಲ್ಲರ್ಸ್. Celebrating the brides of now. Kahani, Bridal Stories by Bhima. ರತ್ನಂ ಸಿಲ್ಕ್ಸ್, ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಹಾಸನದ ಹೃದಯ ಭಾಗದಲ್ಲಿರುವ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು ಉತ್ತಮ ಪರಿಸರದಲ್ಲಿದೆ. ಶಿಕ್ಷಣ ಎಂದರೆ ವಿದ್ಯಾಮಂದಿರ ಎಂಬುದಕ್ಕೆ ಮತ್ತೊಂದು ಹೆಸರೇ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು. ನಮ್ಮ ಕಾಲೇಜಿನ ವಿಶೇಷತೆಗಳು: ಸುಸಜ್ಜಿತವಾದ ಕಟ್ಟಡ, ಕಲಿಕೆಗೆ ಪೂರಕವಾದ ಗ್ರಂಥಾಲಯ ವ್ಯವಸ್ಥೆ, ಆಧುನಿಕ ವ್ಯವಸ್ಥೆಯ ಫಿಸಿಕ್ಸ್, ಬಯಾಲಜಿ, ಕೆಮಿಸ್ಟ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ಗಳು, ಜೊತೆಗೆ ಸಿಸಿಟಿವಿ ವ್ಯವಸ್ಥೆ, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಗಮನ, ಸಿಇಟಿ, ಜೆಇಇ, ಎಐಇಇ, ನೀಟ್ ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಪಠ್ಯೇತರ ಚಟುವಟಿಕೆಗಳಾದ ಕ್ರೀಡೆ, ಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನದ ತರಬೇತಿ ನೀಡಲಾಗುವುದು. ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ರಿಚ್ ಕೋರ್ಸ್ ಇರುವುದು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಾರಿಗೆ ಸೌಲಭ್ಯವಿದೆ. ನಮ್ಮಲ್ಲಿ ಪಿಯುಸಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿ ಕೋರ್ಸ್ಗಳು ಲಭ್ಯ. ದಾಖಲಾದ ವಿದ್ಯಾರ್ಥಿಗಳಿಗೆ ಪ್ರತಿ ವಾರವೂ ಇ ಕ್ಲಾಸ್, ಆಫ್ಲೈನ್, ಆನ್ಲೈನ್ ಶಿಕ್ಷಣ ಕಲ್ಪಿಸಲಾಗುವುದು.
ಪ್ರತಿ ವಾರವೂ ಥಿಯರಿ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ ಪೀರಿಯಾಡಿಕ್ ಅಸೆಸ್ಮೆಂಟ್ ನಡೆಸಲಾಗುವುದು. ಕೆಪಿ ವೆಲ್ಫೇರ್ ಟ್ರಸ್ಟ್ನಿಂದ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜಿಗೆ ಹೆಚ್ಚಿನ ಸಹಕಾರ ನೀಡಿದೆ. ಅಂಕಗಳ ಅಂಕಿಯನ್ನ ಮೀರಿದ ಮಕ್ಕಳಿಗೆ ವ್ಯಕ್ತಿತ್ವ ವಿಕಸನಕ್ಕೆ ಶ್ರಮಿಸುತ್ತಿರುವ ಸಂಸ್ಥೆ ಹಾಗೂ ನಮ್ಮಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು ನಾಡಿನ ಪ್ರತಿಷ್ಠಿತ ವೈದ್ಯಕೀಯ ಮತ್ತು ತಾಂತ್ರಿಕ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ದಾಖಲಾತಿಗಾಗಿ ಸಂಪರ್ಕಿಸಿ ಹಾಸನ್ ಪಬ್ಲಿಕ್ ಪದವಿ ಪೂರ್ವ ಕಾಲೇಜು, ಅರಳಿಕಟ್ಟೆ ಸರ್ಕಲ್, ಸಾಲಗಾಮೆ ರಸ್ತೆ, ಹಾಸನ್. ಫೋನ್ ನಂಬರ್ಸ್ 08172260011 ಮತ್ತು 08172231222. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ಬೆಳಿಗ್ಗೆ ನಗರದ ಜಯನಗರ ಬಡಾವಣೆಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನ, ಭಾರತ ಜ್ಞಾನ ವಿಜ್ಞಾನ ಸಮಿತಿ ಜಯನಗರ ಘಟಕ, ಮುಂಜಾನೆ ಮಿತ್ರರು ಹಾಗೂ ಸ್ಥಳೀಯ ನಾಗರಿಕರ ಸಹಭಾಗಿತ್ವದಲ್ಲಿ ಮಿಯಾವಕಿ ಪುಟ್ಟಡವಿ ನಿರ್ಮಾಣ ಕಾರ್ಯ ಆರಂಭಗೊಂಡಿತು. ಬೆಳಿಗ್ಗೆ 6 ಗಂಟೆಯಿಂದ ಸುಮಾರು 250ಕ್ಕೂ ಅಧಿಕ ವಿವಿಧ ಜಾತಿಯ ಗಿಡಗಳನ್ನು ನೆಡಲಾಯಿತು. ಬಡಾವಣೆಯ ಪುಟಾಣಿಗಳಾದ ಮೋನಾಕ್ಷಿ, ರಂಜನ್, ಪಾಂಚಜನ್ಯ, ನೇಸರ ಹಾಗೂ ಶುಭದ ಮೊದಲಿಗೆ ಗಿಡ ನೆಡುವುದರ ಮೂಲಕ ಪುಟ್ಟಡವಿಯಲ್ಲಿ ನಿರ್ಮಾಣ ಕಾರ್ಯ ಆರಂಭಿಸಿ ಈ ಪ್ರಕ್ರಿಯೆಯಲ್ಲಿ ರಾಜೀವ್ ಇಂಜಿನಿಯರಿಂಗ್ ಕಾಲೇಜಿನ ಸುಮಾರು 30 ವಿದ್ಯಾರ್ಥಿಗಳು ಪಾಲ್ಗೊಂಡು ಗಿಡಗಳನ್ನು ನೆಟ್ಟರು. ಬಿಜಿವಿಎಸ್ ಜಿಲ್ಲಾಧ್ಯಕ್ಷ ಗುರುರಾಜು ಹಾಗೂ ಹಸಿರು ಭೂಮಿ ಪ್ರತಿಷ್ಠಾನದ ಹಸಿರು ಸರಿ ಸಂಚಾಲಕ ಪುರುಷೋತ್ತಮ್ ಹಾಗೂ ಸ್ಥಳೀಯರಾದ ಹಸಿರು ಭೂಮಿ ಪ್ರತಿಷ್ಠಾನ ಹಾಗೂ ಬಿಜಿವಿಎಸ್ ಗೆಳೆಯರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಡಾ ಮಂಜುನಾಥ್, ಕಾರ್ಯದರ್ಶಿ ಅಹಮದ್ ಹರೆ, ಜಯನಗರ ಬಿಜಿವಿಎಸ್ ಘಟಕದ ಅಧ್ಯಕ್ಷೆ ಶಾರದೆ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು. ಪ್ರವಾಸಿಗರ ಅನುಕೂಲಕ್ಕಾಗಿ ಮೂಲಭೂತ ಸೌಕರ್ಯವನ್ನ ಮಾಡಲು ಪ್ರವಾಸೋದ್ಯಮ ಇಲಾಖೆ ಸಿದ್ಧ ಇದೆ ಎಂದು ಇಲಾಖೆಯ ಉಪನಿರ್ದೇಶಕ ತಿಪ್ಪೇಸ್ವಾಮಿ ತಿಳಿಸಿದರು. ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ದೇಗುಲವು ಹಾಗೂ ಹಳೆಬೀಡು ಈಗಾಗಲೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದು, ಪ್ರವಾಸಿಗರು ಹೆಚ್ಚಾಗಿ ದೇಗುಲಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶಾಸಕರ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನಿಸಲಾಗಿದೆ. ಅದೇ ರೀತಿಯಾಗಿ ನೆಹರು ನಗರದಿಂದ ದೇಗುಲದವರೆಗೂ ಪುರಸಭೆಯ ಅವರ ಅಧೀನದಲ್ಲಿದ್ದು, ಅವರು ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಅದರಂತೆ ಪಟ್ಟಣದ ತುಂಬೆಲ್ಲ ಪಾದಚಾರಿಗಳ ಸ್ಥಳ ಹಾಗೂ ರಸ್ತೆಯನ್ನು ಒತ್ತುವರಿ ಮಾಡಿಕೊಂಡು ಸಾರ್ವಜನಿಕರಿಗೆ ಓಡಾಡಲು ಹಾಗೂ ವಾಹನ ಸವಾರರಿಗೆ ತೀವ್ರ ತೊಂದರೆಯಾಗುತ್ತಿತ್ತು. ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಶಾಸಕರ ನಿರ್ದೇಶನದಂತೆ ಅಧಿಕಾರಿಗಳು ಒತ್ತುವರಿ ಮಾಡಿಕೊಂಡಿದ್ದ ವ್ಯಾಪಾರ ನಡೆಸಿದ ಗಾಡಿಗಳನ್ನು ತೆರವುಗೊಳಿಸಿ ಸಂಚಾರಕ್ಕೆ ಸುಗಮ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ಗೆ ಯಾವುದೇ ಸಮಸ್ಯೆಯಾಗದಂತೆ ಪೊಲೀಸ್ ಇಲಾಖೆ ಮಾಡಿಕೊಟ್ಟರೆ ಸುಗಮ ಸಂಚಾರದ ಜೊತೆಗೆ ಪ್ರವಾಸೋದ್ಯಮದಿಂದ ಅಭಿವೃದ್ಧಿಪಡಿಸಲಾಗುತ್ತಿದೆ. ರಸ್ತೆ ಮತ್ತು ಪ್ರವಾಸೋದ್ಯಮದ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದರೆ ಅದನ್ನು ಜಿಲ್ಲಾಡಳಿತ ತೆರವು ಮಾಡಿಸಿಕೊಟ್ಟರೆ ಮತ್ತು ಮುಖ್ಯ ರಸ್ತೆಯನ್ನು ಅಗಲೀಕರಣ ಮಾಡುವುದರ ಜೊತೆಗೆ ಸಂಪೂರ್ಣ ಪ್ರವಾಸೋದ್ಯಮಕ್ಕೆ ಸೌಂದರ್ಯೀಕರಣ ಮಾಡಲು ಅನುಕೂಲ ಮಾಡಿಕೊಡಲು ನಾವು ಸಿದ್ಧರಿದ್ದೇವೆ ಎಂದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಬೇಲೂರು ಮತ್ತು ಹಳೆಬೀಡು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿರೋದ್ರಿಂದ, ಈಗಾಗಲೇ ವಿಶ್ವಮಾನ್ಯತೆ ಗಳಿಸಿರೋದ್ರಿಂದ ಬೇಲೂರಿಗೆ ಮತ್ತು ಹಳೆಬೀಡಿಗೆ ಬರುವಂತಕ್ಕಂಥ ಎಲ್ಲ ಪ್ರವಾಸಿಗರಿಗೆ ನಾವು ವಿಶ್ವ ದರ್ಜೆಯ ಎಲ್ಲ ಸೌಲಭ್ಯಗಳನ್ನು ಕಲಿಸಬೇಕಂತ ದೃಷ್ಟಿಯಿಂದ ಪ್ರವಾಸೋದ್ಯಮ ಇಲಾಖೆ, ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಎಲ್ಲವೂ ಕೂಡ ಸಿದ್ಧವಾಗಿ ನೆನ್ನೆ ತಾನೇ ನಾವು ಮಾನ್ಯ ಶಾಸಕರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿದ್ವಿ. ನಮಗೆ ಸಭೆಯಲ್ಲಿ ಮಾಡಿದ ತಕ್ಷಣವೇ ಅನೇಕ ದೂರುಗಳು ಪ್ರವಾಸಿಗರಿಂದ ಬರ್ತಾಯಿತ್ತು. ಟ್ರಾಫಿಕ್ ಸಮಸ್ಯೆ ಅಂತೇಳಿ ಇದನ್ನು ಖುದ್ದು ಶಾಸಕರು, ನಾವು ಪುರಸಭೆ ಅಧಿಕಾರಿಗಳು, ಎಲ್ಲ ಅಧಿಕಾರಿಗಳು ಕೂಡ ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ನಮಗೆ ಕಂಡುಬಂದಿದ್ದು, ಎರಡೂ ಬದಿ ರಸ್ತೆಯ ಎರಡೂ ಬದಿಗಳಲ್ಲಿ ದೇವಾಲಯಕ್ಕೆ ಹೋಗುವ ಎರಡೂ ಬದಿಗಳಲ್ಲಿ ಫುಟ್ಪಾತನ್ನು ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನು, ಗೂಡಂಗಡಿಗಳನ್ನು, ಇತರೆ ಡಬ್ಬಗಳನ್ನು ಇಟ್ಟು ವ್ಯವಹಾರ ಮಾಡ್ತಿರುವಂತಕ್ಕಂಥವ್ರಿಗೆ ತೆರವುಗೊಳಿಸಿ, ಎಲ್ಲಿ ಒತ್ತುವರಿ ಮಾಡಿದೆ ಅವುಗಳನ್ನೆಲ್ಲವನ್ನು ಕೂಡ ತೆರವುಗೊಳಿಸಿ ಆ ರಸ್ತೆಯನ್ನು ಅಗಲೀಕರಣ ಮಾಡಿ, ಸೌಂದರ್ಯೀಕರಣ ಮಾಡಿ, 2 ವೇ ಮಾಡಿ ಬರುವಂಥ ಪ್ರವಾಸಿಗರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತಕ್ಕಂಥದ್ದನ್ನು ಕ್ರಮ ಕೈಗೊಳ್ಳಬೇಕು ಅಂತೇಳ್ಬಿಟ್ಟು ಮಾನ್ಯ ಶಾಸಕರು ಸೂಚಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮ ಲೋಕೋಪಯೋಗಿ ಅಧಿಕಾರಿಗಳು ಈಗ ಸರ್ವೆ ಮಾಡ್ತಾ ಇದ್ದಾರೆ. ಸರ್ವೆ ಮಾಡಿ ಸೂಕ್ತ ಪ್ರಸ್ತಾವನೆಯನ್ನು ನಮ್ಮ ಇಲಾಖೆಗೆ ಕೊಟ್ಟರೆ ನಾವು ಅದನ್ನು ಸರ್ಕಾರಕ್ಕೆ ತರಿಸಿಕೊಟ್ಟು ಬೇಲೂರು ರಸ್ತೆಗಳಿಗೆ ಸೌಂದರ್ಯೀಕರಣ ಮಾಡೋದ್ರ ಜೊತೆಗೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಿಕ್ಕೆ ಇಲಾಖೆ ಎಲ್ಲ ರೀತಿಯಿಂದ ಜಿಲ್ಲಾಡಳಿತದ ಸಹಯೋಗದೊಂದಿಗೆ ನಾವು ಮಾಡಲಿಕ್ಕೆ ಸಿದ್ಧವಿದ್ದೀವಿ. ನಿನ್ನೆ ಆಗಿದ್ದಂಥದ್ದಕ್ಕೆ ಮಾನ್ಯ ಪುರಸಭೆ ಅಧಿಕಾರಿಗಳು ಶಾಸಕರ ಸೂಚನೆಯಂತೆ ಸಿಬ್ಬಂದಿಗಳ ಸಹಾಯದೊಂದಿಗೆ ಎಲ್ಲ ಫುಟ್ಪಾತ್ಗಳನ್ನು ಒತ್ತುವರಿ ಮಾಡ್ಕೊಂತಿರೋಂಥದ್ದನ್ನು ನಾನು ಕೇಳ್ಪಟ್ಟಿದ್ದೇನೆ. ಮತ್ತು ವಿಶೇಷವಾಗಿ ನಮ್ಮ KSTC ಹೋಟೆಲ್ಗಳ ಮುಂಭಾಗದಲ್ಲೂ ಕೂಡ ಅವರು ತೆಗೆಸಿದ್ದಾರೆ ಅನ್ನುವಂತಕ್ಕಂಥದ್ದನ್ನು ನಮ್ಮ ಮ್ಯಾನೇಜರ್ ಫೋಟೋ ಸಮೇತ ನನಗೆ ಕಳಿಸಿದರು. ನಿಜವಾಗ್ಲೂ ತುಂಬ ಅಭಿನಂದನೀಯ. ಅವರೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದು ಸಾರ್ವಜನಿಕ ದೃಷ್ಟಿಯಿಂದ ಒಂದು ಉತ್ತಮವಾದಂಥ ಕೆಲಸ ಮಾಡಿದ್ದರಿಂದ ಶಾಸಕರಿಗೆ, ಅಲ್ಲಿನ ಸ್ಥಳೀಯ ಅಧಿಕಾರಿಗಳಿಗೆ, ವಿಶೇಷವಾಗಿ ಪುರಸಭೆ ಅಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದೇ ರೀತಿ ಅವರು ಗಟ್ಟಿಯಾಗಿ ನಿಂತು ಮತ್ತಷ್ಟು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಂಡು ವಿಶ್ವ ಮನ್ನಣೆ ಗಳಿಸುವಂತಕ್ಕಂಥ ಬೇಲೂರಿಗೆ ಮತ್ತಷ್ಟು ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ ಎಲ್ಲರ ಸಹಕಾರ ನೀಡಬೇಕಂತೇಳಿ ನಾನು ಅವ್ರಿಗೆ ಈ ಮೂಲಕ ಕೋರ್ತೇನೆ.
ಜಮೀನಿನಲ್ಲಿ ರಸ್ತೆ ಬಿಡಬೇಕೆಂದು ಈ ಹಿಂದೆ ನಮ್ಮಗಳ ಮೇಲೆ ಗ್ರಾಮದ ಮಹದೇವ ಎಂಬುವರು ಹಲ್ಲೆ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದೆ ಎಂದು ಗುಲಗಂಜಹಳ್ಳಿ ವ್ಯಾಪ್ತಿಯ ಮೂಡಲಕೊಪ್ಪಲಿನ ರಾಜೇಗೌಡ ಆರೋಪಿಸಿದ್ದಾರೆ. ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮ್ಮ ತಂದೆಯವರಿಗೆ 45 ವರ್ಷಗಳ ಹಿಂದೆ ಸರ್ವೆ ನಂಬರ್ 23/2ರಲ್ಲಿ 1 ಎಕರೆ 21 ಗುಂಟೆ, ಸರ್ವೆ ನಂಬರ್ 18/13ರಲ್ಲಿ 20 ಗುಂಟೆ ಮಂಜೂರಾಗಿದ್ದು ಅದರಲ್ಲೇ ಅನುಭವ ಮಾಡಿಕೊಂಡು ವ್ಯವಸಾಯ ಮಾಡಿಕೊಂಡು ಬರುತ್ತಿದ್ದೇವೆ. ನಮ್ಮ ಜಮೀನಿನ ಪಕ್ಕದವರಾದ ಮಹದೇವ ಮತ್ತು ಇತರರು ಬಂದು ನಮಗೆ ರಸ್ತೆ ಬಿಡಬೇಕು ಎಂದು ಗಲಾಟೆ ಮಾಡುತ್ತಿದ್ದಾರೆ. ಈಗಲೇ 7-8 ವರ್ಷಗಳ ಹಿಂದೆ ಗಲಾಟೆ ನಡೆದಾಗ ಗ್ರಾಮದವರೆಲ್ಲ ಸೇರಿ ನ್ಯಾಯ ಪಂಚಾಯಿತಿ ಮಾಡಿ ಜಮೀನಿನ ಮಧ್ಯಭಾಗದಲ್ಲಿ ರಸ್ತೆ ಮಾಡಿದರೆ ತೊಂದರೆಯಾಗುವ ಉದ್ದೇಶದಿಂದ ಜಮೀನಿನ ಪಕ್ಕದಲ್ಲೇ 20 ಗುಂಟೆಯಲ್ಲಿ ಹಾಕಿದ್ದ ರಾಗಿ, ತೆಂಗಿನ ಸಸಿಗಳನ್ನು ತೆರವುಗೊಳಿಸಿ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ರಸ್ತೆ ಬಿಡಲಾಗಿದೆ. ಈ ಬಗ್ಗೆ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ದೂರು ದಾಖಲಾಗಿದ್ದು ಗ್ರಾಮದಲ್ಲೇ ಕುಳಿತು ಸಮಸ್ಯೆ ಬಗೆಹರಿಸಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಆದ್ದರಿಂದ ನಮಗೆ ನ್ಯಾಯ ದೊರಕಿಸಿಕೊಡಿ ಎಂದು ಅಳಲನ್ನ ತೋಡಿಕೊಂಡರು. ಅಂತ ಹೇಳಿದ್ರೆ ನಮ್ಮ ಮೇಲೆ ವಿರುದ್ಧವಾಗಿ ಇವ್ರು ನಮ್ಮ ಸಾವಿಗೆ ನೀವೇ ಕಾಣ್ರು ಅಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ತಾರೆ. ನಮ್ಮ ಹೆಸರೆಲ್ಲನೂ ಹೇಳಿ ಈ ತರ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ನಾವು ಇವ್ರ ಹತ್ರ ಮಾತಾಡಿ ನಾವು ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ಇವ್ರ ಜಮೀನಲ್ಲೇ ನಾವು ರಸ್ತೆ ಬಿಡಿಸಿದೀವಿ. ಆ ರಸ್ತೆ ಬೇಡ ಅಂತ ಈಗ ಅವ್ರ ಪ್ಲಾಟ್ ಒಳಗಡೆ ಮಧ್ಯದಲ್ಲೇ ಬೇಕು ಅಂತ ಜಾಸ್ತಿ ಅವ್ರಿಗೆ ತೊಂದರೆ. ಮೂಡಲಕೊಪ್ಪಲು ಗ್ರಾಮದ ಹಿರಿಯ ಮುಖಂಡ ಜವರೇಗೌಡ ಮಾತನಾಡಿ, ಜಮೀನಿನ ಮಧ್ಯಭಾಗದಲ್ಲಿ ಯಾರೂ ರಸ್ತೆಯನ್ನ ಕೊಡುವುದಿಲ್ಲ. ಹಾಗಾಗಿ ಎಲ್ಲರೂ ಸಹ ಸಭೆ ಸೇರಿ ನ್ಯಾಯಯುತವಾಗಿ ಬಗೆಹರಿಸಿಕೊಟ್ಟಿದ್ದೇವೆ. ಗ್ರಾಮದಲ್ಲಿ ಗಾಬರಿ ಪಡಿಸುತ್ತಿದ್ದು ರಾಜೇಗೌಡನಿಗೆ ನ್ಯಾಯ ದೊರಕಿಸಿಕೊಡಿ ಎಂದರು. ನಾನು ಮೂಡಲಕೊಪ್ಪಲು ಗ್ರಾಮದನು. ನಮ್ಮ ಒಂದು 10 ಜನ ಗ್ರಾಮದವ್ರು ಕರ್ಕೋಗಿ ಅವತ್ತು ರೋಡ್ ಬಿಡೋಕ್ಕೆ ಅಂತ ಹೇಳಿ ಮಧ್ಯ ಜಮೀನಲ್ಲೇ ರೋಡ್ ಕೊಡೋಕ್ಕೆ ಅಂತ ಭಾರಿ ಪೇಚಾಟ ಮಾಡಿದ್ರು. ಆದರೆ ಅದಾಗಬಾರ್ದು. ಒಬ್ಬ ನಾಡು ಮಾಡೋದು ಬೇಡ. ಮಧ್ಯ ತೋಟದಲ್ಲಿ ಯಾರೂ ಕೊಡೋದಿಲ್ಲ. ತಹಸೀಲ್ದಾರು ತಗೋ ಕೂಡ ಹೋಗಿ ನಾವು ಕೇಳಿದ್ದೀವಿ. ಯಾರು ಮಧ್ಯ ತೋಟದಲ್ಲಿ ಕೊಡ್ತಾರೆ? ರೈತರು ಯಾರೂ ಕೊಡೋದಿಲ್ಲ. ಒಂದು ಕಡೆ ಗುಡಿ ಅಂತ ಹೇಳವ್ರೆ. ಹಾಗಾಗಿ ಈ ತೆಂಗಿನ ಸಸಿನೂ ಕೀಳಿಸಿ ನಡೆಸ್ತೇನೆ ನಾನು. ಈ 10 ಮೂಟೆ ರಾಗಿ ಹೋದ್ರೂ ಚಿಂತೆಯಿಲ್ಲ, ಅದು ವಡೆ ತೆನೆ. ಆದರೆ ಬಂದಿರಲ್ಲ ರಾಗಿ, ಖುಷಿಯಾಗ್ಬಿಟ್ಟು. ಆದರೂ ರೋಡ್ ಕೊಡಲೇಬೇಕಲ್ಲಿ. ಒಂದು 10-15 ತೆಂಗಿನ ಸಸಿನೂ ಕೀಳ್ಸಾಕ್ಬಿಟ್ಟು, ಕಬ್ಬನ್ನು ಕಟ್ಸಾಕ್ಬಿಟ್ಟು ರೋಡ್ ಕೊಟ್ಟು ಎಲ್ರಿಗೂ ಆಗಬೇಕು. ಆ ರೋಡು ಎಲ್ಲಿ ಗಂಟ ಹೋಯ್ತದೆ, ಜಮೀನ್ದಾರರು ಎಲ್ಲಿ ಅವರೇ ಕೇರ್ಪೇಟೆ ಗಡಿ ಗಂಟ ಹೋಗಬೇಕು ಅಂಥೇಳಿ ಮಾತುಕತೆ ಮುಗಿಸಿ ರೋಡ್ ಬಿಡಿಸ್ತು. ತಿರ್ಗಾ ಬಂದು ಮಧ್ಯ ಈಗ ಹೇಳಿದ್ನಲ್ಲ ಇವರು ಹೆಸರ ಅವರೆಲ್ಲರೂ ಬಂದು ಭಾರಿ ತೊಂದರೆ ಕೊಟ್ಟವನಿಗೆ. ಅವನು ಮನೇಲಿದ್ದ ಟೈಮಲ್ಲಿ ಇಷ್ಟೆಲ್ಲ ಮಾಡಿ ಅವಂತರ ಮಾಡಿ ಗ್ರಾಮನೇ ಗಾಬರಿ ಮಾಡಿಬಿಟ್ಟವ್ರೆ. ಆ ಮಟ್ಟಕ್ಕೆ ಮಾಡಿದವರು. ಅದೊಂದು ಸ್ವಲ್ಪ. ಶ್ರೀರಾಮದೂತ ಹನುಮಾನ್ ದಂಡ್ ಟ್ರಸ್ಟ್ ಹಾಸನ ವತಿಯಿಂದ ನಗರದ ಬಿಟ್ಟಗೋಡನಹಳ್ಳಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗುರುತಿಸಿ ಮಕ್ಕಳಿಗೆ ಉಚಿತ ಬ್ಯಾಗ್ಗಳನ್ನು ವಿತರಿಸಿದರು. ಶ್ರೀರಾಮದೂತ ಹನುಮಾನ್ ದಂಡ್ ಟ್ರಸ್ಟ್ ಹಾಸನ ವತಿಯಿಂದ ನಗರದ ಬಿಟ್ಟಗೋಡನಹಳ್ಳಿಯಲ್ಲಿರುವ ಸರ್ಕಾರಿ ಪ್ರಾಥಮಿಕ ಶಾಲೆಯನ್ನು ಗುರುತಿಸಿ ಮಕ್ಕಳಿಗೆ ಬ್ಯಾಗ್ಗಳನ್ನು ಉಚಿತವಾಗಿ ನೀಡಲಾಯಿತು. ಅಧ್ಯಕ್ಷರಾದ ಎಚ್.ಎಸ್. ಹರೀಶ್ ಹಾಗೂ ಸದಸ್ಯರು ಸೇರಿದಂತೆ ಇತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಭವಾನಿ ರೇವಣ್ಣ ಕಾರಿನ ಚಾಲಕ ಅಜಿತ್ ಸಂಬಂಧಿಕನ ಮನೆಗೆ ನುಗ್ಗಿ ಹಲ್ಲೆ. ಡೆಂಗ್ಯೂ ಹರಡದಂತೆ ಮೊದಲೇ ಎಚ್ಚೆತ್ತುಕೊಳ್ಳಿ, ರೋಗದಿಂದ ಮುಕ್ತಿ ಪಡೆಯಲು ಎಲ್ಲ ಇಲಾಖೆಗಳ ಸಹಕಾರ ಕೇಳಿದ ಡಿಎಚ್ಒ ಶಿವಸ್ವಾಮಿ. ಮಕ್ಕಳ ಭವಿಷ್ಯ ರೂಪಿಸುವಲ್ಲಿ ಅಪ್ಪ ಅಮ್ಮನ ಪಾತ್ರ ಬಹಳ ಮುಖ್ಯ, ಶಾಸಕ ಎಚ್.ಪಿ. ಸ್ವರೂಪ್. ಮತ್ತು ಬೇಲೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.